ಇಷ್ಟೆಲ್ಲ ನೋಡಿದ್ಮೇಲೆ ನನಗನ್ಸುತ್ತನ್ನ ನಾನು ಹೇಳ್ತಿದ್ದೀನಿ. ಆರತಿ ನಮ್ಮನೆಗೆ ಬಂದು ಬೆಳಕು ತಂದವಳು ಕಣೋ. ಅವಳು ನಮ್ಮನ್ನೆಲ್ಲ ಬಿಟ್ಟು ತೊರೆದು ಹೋಗ್ಬೇಕಾದ್ರೆ ಅವಳು ಸಂತೋಷವಾಗಿರೋ ಥರ ನೋಡ್ಕೋಬೇಕಾಗಿರೋದು ನಮ್ಮ ಧರ್ಮ ಕಣೋ. ಅವಳ ಕೊನೆ ಆಸೆನ ಈಡೇರಿಸೋದು ನಾವು ಅವಳಿಗೆ ಕೊಡ್ತಾ ಇರೋ ಕೊನೆ ಉಡುಗೊರೆ. ನೀವು ಕೂಡ ಹೌದು ಕಣೋ. ಇದಕ್ಕೆ ನೀನು ಒಪ್ಪಲಿಲ್ಲ ಅಂದ್ರೆ ಚಿರು ಆತ್ಮದ ಥರ ಆರತಿ ಆತ್ಮನೂ ಅತೃಪ್ತ ಆಗತ್ತೆ. ಅವಳು ನಮ್ಮ ಮನೆಗೆ ಮಾಡಿರೋ ಸೇವೆ ಎಂಥದ್ದು ಅನ್ನೋದನ್ನ ನಾವು ಪ್ರತಿಯೊಬ್ಬರು ನೆನಪಿಸ್ಕೋಬೇಕು ಕಣೋ. ಅವಳು ಸಾವಲ್ಲಿ ನಾವು ಸಂತೋಷ ಕಾಣೋದು ತಪ್ಪು. ಅವಳಿಗೆ ಈಗ ಸಂತೋಷ ಕೊಡ್ಬೇಕಾಗಿರೋದು ನಮ್ಮ ಕರ್ತವ್ಯ ಕಣೋ. ಅಶೋಕ, ನಮ್ಮ ಆರ್ತಿಗೆ ಯಾವ ಸಮಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಕಣೋ. ಸ್ವಲ್ಪ ಯೋಚನೆ ಮಾಡೋಣ. ಅಶೋಕ್ ಇಷ್ಟೊಂದು ದುಃಖದಲ್ಲಿ ಇರ್ಬೇಕಾದ್ರೆ ಅವನಿಗೆ ಇನ್ನೊಂದು ಮದ್ವೆ ಬಗ್ಗೆ ಯೋಚನೆ ಮಾಡು ಅಂತ ಹೇಳೋದು ನನಗ್ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಆರ್ತಿ ಬಗ್ಗೆ ನಮಗೂ ಪ್ರೀತಿ ಇದೆ, ಅವಳ ಬಗ್ಗೆ ಗೌರವ ಇದೆ. ಹಾಗಂತ ಈಗ ಅಶೋಕ್ಗೆ ಅವ್ನ ನಿರ್ಧಾರ ತಗೊಳಕ್ ಆಗದೆ ಇರೋಂತ ಹೊರೆನ ಅವನಿಗೆ ಹೊರಿಸ್ಬೇಡಿ ಚಿಕ್ಕಪ್ಪ. ನನ್ನ ತಮ್ಮ ಚೆನ್ನಾಗಿರ್ಬೇಕು ಅಂತ ನನಗೂ ಆಸೆ ಇದೆ. ಅವ್ನು ಒಂಟಿಯಾಗಿರೋದು ನನಗೂ ಇಷ್ಟ ಇಲ್ಲ. ಆದ್ರೆ ಈಗ ಅಲ್ಲಿ ಆರ್ತಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ. ಹಾಗಿರುವಾಗ ಮದ್ವೆ ಮುಂಜಿ ಅಂತ ಸಂಭ್ರಮದ ಮಾತುಗಳನ್ನ ಆಡೋದು ನನ್ಗೆ ಯಾಕೋ ಜೀರ್ಣಿಸ್ಕೊಳಕ್ ಆಗ್ತಿಲ್ಲ. ಏನಾಯ್ತು ಭವಾನಿ, ಯಾಕೆ ಅಳ್ತಾ ಇದೆಯಾ? ಓ, ಆರ್ತಿಗೆ ಹೀಗಾಯ್ತು ಅಂತಾನ? ಎಷ್ಟು ಒಳ್ಳೆಯವರಾಗಿದ್ರು ಏನು ಪ್ರಯೋಜನ ಬಂತ ಹೇಳು? ಸಾವು ಪ್ರತಿಯೊಬ್ಬರಿಗೂ ಕಟ್ಟಿಟ್ಟ ಬುತ್ತಿ. ಆದ್ರೂ ಪಾಪ ಆರ್ತಿಗೆ ದೇವರು ಈ ರೀತಿ ಮೋಸ ಮಾಡಬಾರ್ದಾಗಿತ್ತು. ಬರೀ ಆರ್ತಿಗೆ ಮಾತ್ರ ಅಲ್ಲ, ನಮ್ಮ ಅಶೋಕಂಗೂ ಮೋಸ ಆಗ್ತಾ ಇದೆ. ಈ ಮನೆಯಲ್ಲಿ ಏನೇನೋ ನಡೀತಾ ಇದೆ, ಅದನ್ನೆಲ್ಲ ನೋಡ್ಕೊಂಡು ನನ್ನ ಕೈ ಸಹಿಸ್ಕೊಂಡಿರಕ್ ಆಗ್ತಾ ಇಲ್ಲ. ಭವಾನಿ, ಈಗ ಅಂತದ್ದು ಏನಾಯ್ತು? ಆರ್ತಿಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರೆ ಇಲ್ಲಿಯವರು ಅಶೋಕನ್ಗೆ ಇನ್ನೊಂದು ಮದ್ವೆ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಯಾರ್ದು ಈ ನಿರ್ಧಾರ? ಚಿರು ಮತ್ತೆ ಹುಟ್ಟು ಬರ್ತಾನಲ್ಲ ಅನ್ನೋ ಆಸೆಗೆ ಆರ್ತಿ ಅಶೋಕ್ಗೆ ಇನ್ನೊಂದು ಮದ್ವೆ ಮಾಡೋ ನಿರ್ಧಾರ ತಗೊಂಡಿದ್ದಾಳೆ. ಅದಕ್ಕೆ ಅಶೋಕೇನು ಒಪ್ಪಿಗೆ ಕೊಟ್ಟಿರ್ಲಿಲ್ಲ. ಆದ್ರೆ ಈಗ ಚಿಕ್ಕಪ್ಪನೂ ಕೂಡ ಅಶೋಕ್ಗೆ ಇನ್ನೊಂದು ಮದ್ವೆ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ಓ, ಮಾವಂದ ಇದೆಲ್ಲ ನಿರ್ಧಾರ? ರೀ, ನಾನು ಹೇಳೋದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ ಅಥವಾ ಅವ್ರ ನಿರ್ಧಾರನೇ ಸರಿಯಾಗಿದ್ಯಾ? ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ತುಂಬಾ ಕನ್ಫ್ಯೂಷನ್ ಆಗಿದೆ. ನಿರ್ಧಾರ ಸತ್ಯವಾಗ್ಲೂ ಕೆಟ್ಟದಾಗಿದೆ. ಯಾರ್ದು? ನಂದ? ನಿಂದಲ್ಲ ಭವಾನಿ, ಈ ಮನೆಯವರೆಲ್ಲ ಯೋಚನೆ ಮಾಡ್ತಾ ಇರೋ ರೀತಿ ಅಲ್ಲ. ಆರತಿಗೆ ಬುದ್ಧಿ ಇಲ್ಲ ಅಂದ್ರೆ ಮನೆಯವರೆಲ್ಲರೂ ಅದೇ ರೀತಿ ಕುಳಿತಾ ಇದ್ದಾರಲ್ಲ. ಆರತಿ ಈಗಿರೋ ಪರಿಸ್ಥಿತಿಯಿಂದಾನೇ ಮನೆಯಲ್ಲಿ ಯಾರಿಗೂ ಊಟ ಸೇರ್ತಾ ಇಲ್ಲ. ಅಂಥದ್ರಲ್ಲಿ ಅಶೋಕ ಇನ್ನೊಂದು ಮದುವೆ ಮಾಡಿಕೊಂಡು ಆ ಸಂಭ್ರಮನ ಆಚರಿಸೋದು ಅಂದರೆ ಹೆಣದ ಮುಂದೆ ಕೂತು ಮೃಷ್ಟಾನ್ನ ಭೋಜನ ತಿಂದ ಹಾಗಿರುತ್ತೆ. ರೀ, ಎಂತ ಮಾತಾಡ್ತಾ ಇದ್ದೀರಾ ನೀವು? ನಾನು ಹೋಲಿಕೆ ಮಾಡಿ ಹೇಳಿದೆ ಅಷ್ಟೇ. ಅಲ್ಲ, ಬರೀ ನಾನು ಹೀಗೆ ಮಾತಾಡಿದ್ದಕ್ಕೆ ನಿನಗೆ ಎಷ್ಟು ಬೇಜಾರಾಗ್ತಾ ಇದೆ. ಇನ್ನು ಕಣ್ಣಾರೆ ನೋಡಿದರೆ ಹೇಗಾಗಬೇಡ ಹೇಳು? ನೀನು ಏನೇ ಹೇಳು ಭವಾನಿ, ಆರತಿ ಈ ಮನೆಯಲ್ಲಿ ಇರೋದಿಲ್ಲ ಅಂತ ನೆನೆಸ್ಕೊಂಡ್ರೇ ನನ್ನ ಹೊಟ್ಟೆ ಎಲ್ಲ ಉರಿತಾ ಇದೆ. ಈ ಮನೆ ಅಳಿಯನಾಗಿ ಇಲ್ಲೇ ತಿಂದ್ಕೊಂಡು ಉಣ್ಕೊಂಡು ಇರಬೇಕು ಅಂತ ನನಗೂ ಆಸೆ ಇಲ್ಲ. ನಾನು ಒಂದು ನೆಲೆ ಕಂಡುಕೊಳ್ಳೋವರೆಗೂ ಇಲ್ಲೇ ಇರಬೇಕಾಗಿದೆ. ಇಷ್ಟು ದಿನ ಆರತಿ ಪಾಪ ನಮ್ಮನ್ನು ಚೆನ್ನಾಗಿ ಟ್ರೀಟ್ ಮಾಡಿದಾಳೆ. ಆದರೆ ಮುಂದೆ ಬರೋ ಸೊಸೆ ನಮ್ಮನ್ನು ಅದೇ ರೀತಿ ನೋಡ್ಕೋತಾಳ? ಖಂಡಿತ ಇಲ್ಲ. ನಮ್ಮನ್ನು ಮಾತ್ರ ಅಲ್ಲ,
ಈ ಮನೆನ ಆರತಿಯಷ್ಟು ಚೆನ್ನಾಗಿ ನೋಡ್ಕೋತಾಳೆ ಅನ್ನೋ ನಂಬಿಕೆ ನನಗೆ ಒಂದು ಚೂರು ಇಲ್ಲ. ಈ ಮನೆಗೆ ಹೊಸ ಸೊಸೆ ಬರ್ತಿದ್ದ ಹಾಗೆ ಮೊದಲು ಮನೆ ಖಾಲಿ ಮಾಡಬೇಕಾಗಿರೋರು ನಾವೇ. ಏನ್ ಹೇಳ್ತಾ ಇದ್ದೀರಾ ನೀವು? ಮುಂದೆ ನಡೆಯೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಭವಾನಿ. ಆರತಿ ಪಾಪ ದೇವ್ರಂತವಳು, ಒಂದಿನೂ ನಮ್ಮ ಬಗ್ಗೆ ತಗಾದೆ ಎತ್ತಿಲ್ಲ. ಆದ್ರೆ ಮುಂದೆ ಬರೋಳು ಅಶೋಕ್ನ ಬುಟ್ಟಿಗೆ ಹಾಕೊಂಡು ನಮ್ಮನ್ನ ಮನೆಯಿಂದ ಹೋಗಿ ಅಂತ ಹೇಳಿದ್ರೆ ಏನ್ ಮಾಡೋದು? ಇಲ್ಲೇ ಇರೋಕ್ಕಾಗುತ್ತಾ? ಗಂಟು ಮುಟ್ಟ ಕಟ್ಟಬೇಕಷ್ಟೇ. ಇಲ್ಲ, ಅಶೋಕನ್ಗೆ ಇನ್ನೊಂದು ಮದುವೆ ಆಗೋದಕ್ಕೆ ನಾನು ಮಾತ್ರ ಬಿಡಲ್ಲ. ಅಶೋಕ್ ಮದುವೆ ಆಗಬಾರ್ದು. ಅಲ್ಲ ಭವಾನಿ, ಅದನ್ನ ಡಿಸೈಡ್ ಮಾಡೋಕೆ ನಾನು ಯಾರು, ನೀನ್ ಯಾರು? ಒಂದು ವೇಳೆ ಅಶೋಕ್ ಒಪ್ಕೊಂಡ್ಬಿಟ್ರೆ? ಅಶೋಕ್, ಆರ್ತಿ, ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ನೀನ್ ರೆಸ್ಟ್ ಮಾಡಿ ಹೋಗು. ಸಾಯೋಕ್ ಮುಂಚೆ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ. ಸತ್ಮೇಲೆ ಶಾಶ್ವತವಾಗಿ ರೆಸ್ಟ್ ಮಾಡೋದಿದ್ದೇ ಇದೆ. ನಾನು ಯಾವತ್ತಿದ್ರೂ ಬಿದ್ದು ಹೋಗೋ ಮರ ಅಶೋಕ್. ಕೂತು ಸಾಯೋದಕ್ಕಿಂತ ಮನೆಯೆಲ್ಲ ಓಡಾಡ್ಕೊಂಡು ಸಾಯ್ತೀನಿ. ಆರ್ತಿ, ನಿನ್ಗೆ ಏನಾಗಿದೆ? ಯಾಕೆ ಹೀಗೆ ಸಾವಿನ ಬಗ್ಗೆ ಮಾತಾಡಿ ಮಾತಾಡಿ ನನ್ನ ಹೊಟ್ಟೆ ಉರಿಸ್ತೀಯ? ನಿನ್ನ ಕೈ ಮುಗಿತೀನಮ್ಮ, ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡ. ನಾನು ಮಾತಾಡಿಲ್ಲ ಅಂದ ತಕ್ಷಣ ಸಾವು ಮನೆಯಿಂದ ಹೊರಗಡೆ ನಿಲ್ಲುತ್ತ ಅಶೋಕ್. ಅದು ಯಾವಾಗ ಬೇಕಾದ್ರೂ ಒಳಗಡೆ ಬರ್ಬೋದು. ನನ್ನ ಕರ್ಕೊಂಡು ಹೋಗ್ಬೋದು. ಚಿಕ್ಕಪ್ಪ, ಇವಳಿಗೆ ಇದೊಂದು ವಿಷಯ ಬಿಟ್ಟು ಬೇರೆ ವಿಷಯ ಮಾತಾಡೋದಕ್ಕೆ ಹೇಳಿ. ಬೇರೆ ವಿಷಯ ಮಾತಾಡೋಣ ಅಂತಾನೆ ಬಂದೆ. ನಾನು ನಿಮ್ಮನ್ನ ಅಷ್ಟೊಂದು ಪ್ರೀತಿ ಮಾಡಬಾರ್ದಾಗಿತ್ತು ಅಂತ ಅನ್ನಿಸ್ತಾ ಇದೆ. ನಾನು ನಿಮ್ಮನ್ನ ಅಷ್ಟು ಪ್ರೀತಿ ಮಾಡಿದ್ದಕ್ಕೆ ನಿಮ್ಗಿವತ್ತು ತುಂಬಾ ಕಷ್ಟ ಆಗ್ತಿದೆ ಅಲ್ವಾ? ನಿಮ್ದಮ್ಮಯ್ಯ ಅಂತೀರಿ, ನನ್ನನ್ನು ಮರ್ತ್ಬಿಡಿ. ಮರಿತೀನಿ, ಇವತ್ತೇ ನಾನು ನಿನ್ನ ಮರಿತೀನಿ. ಅಶೋಕ್, ಅಶೋಕ್ ಮಾವ, ಅಶೋಕ್ ಅವ್ರಿಗೆ ನೀವಾದ್ರೂ ಹೇಳಿ ಮಾವ. ನಿನ್ನ ಮರಿಬೇಕಲ್ವಾ? ನಾನು ನಿನ್ನ ಮರೆತ್ರೆ ನಿಂಗೆ ಸಂತೋಷ ತಾನೆ? ಅದು ನಾನು ಸತ್ತಾಗ್ಲೇ ಸಾಧ್ಯ ಆಗೋದು. ಅಶೋಕ್, ಏನ್ ಮಾಡ್ತಿದ್ದೀರಾ? ಅಣ್ಣ, ಏನು ಇದು ನಿನ್ನ ಹುಚ್ಚಾಟ? ನಿಲ್ಸೋ. ಅಶೋಕ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ ಕಣೋ. ಈಗಾಗಲೇ ಈ ಮನೇಲಿ ನಡೆದಿರೋ ಅನಾಹುತಗಳೇ ಸಾಕು. ಎಲ್ಲ ಗೊತ್ತಿದ್ದು ನೀನು ಹೀಗೆ ನಡ್ಕೊಂಡ್ರೆ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ ಕಣೋ. ಪರಿಸ್ಥಿತಿನ ಕಂಟ್ರೋಲ್ ಮಾಡ್ಬೇಕಾದ್ ನೀನೇ ಹೀಗೆ ನಡ್ಕೋತಿಯಲ್ಲೋ. ಬೇಡ ಕಣೋ, ನಿಲ್ಸೋ. ಇಲ್ಲ ಚಿಕ್ಕಪ್ಪ, ಆರ್ತಿನ ಮರೆಯೋಕ್ಕೆ ಇದೊಂದೇ ದಾರಿ ನನಗಿರೋದು. ನಾನು ಸಾಯ್ಬೇಕು. ಅಶೋಕ್, ಅಶೋಕ್ ದಯವಿಟ್ಟು ನನ್ನ ಮಾತು ಕೇಳಿ ಪ್ಲೀಸ್. ಅದನ್ನ ಬಿಸಾಡಿ ಪ್ಲೀಸ್. ಅಶೋಕ್, ಅಶೋಕ್. ಆರ್ತಿ, 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 ಏನಾಯ್ತಮ್ಮ? ವೇದ, ಮೊದಲು ಡಾಕ್ಟ್ರಿಗೆ ಫೋನ್ ಮಾಡಮ್ಮ. ಬೇಡ ಮಾವ, ಯಾರಿಗೂ ಫೋನ್ ಮಾಡಬೇಡ. ಯಾರು ಬಂದ್ರು ನನ್ನನ್ನು ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ. ನನ್ನ ಮಾತಿಗೆ ಸ್ವಲ್ಪನಾದ್ರೂ ಬೆಲೆ ಕೊಡಿ. ನಿಮ್ಮ ಕೈ ಮುಗಿತೀನಿ.
ಚಿರು ಮತ್ತೆ ಹುಟ್ಟು ಬರಬೇಕು. ಅವನು ನಿಮ್ಮನ್ನ ಅಪ್ಪ ಅಪ್ಪ ಅಂತ ಕರಿಬೇಕು. ಅವನಿಂದ ಕಳ್ಕೊಂಡಿದ್ದ ಪ್ರೀತಿಯೆಲ್ಲ ಮತ್ತೆ ನೀವು ವಾಪಸ್ ಪಡಿಬೇಕು. ಆದರೆ ನೀ ನನ್ನ ಜೊತೆ ಇರಬೇಕು. ಋಣ ಅಶೋಕ್, ಋಣ. ಆ ಋಣ ನನಗಿಲ್ಲ. ನನ್ನ ಮಗನ್ನ ನೋಡೋ ಭಾಗ್ಯ ಅಂತೂ ನನಗಿಲ್ಲ. ಆ ಭಾಗ್ಯ ನಿಮಗಿದೆ ಅಶೋಕ್. ಅವನು ನಿಮ್ಮ ಹೆಗ್ಲಲ್ಲೇ ಆಡಿ ಬೆಳಿಬೇಕು. ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಶೋಕ್. ಕೊನೆಯದಾಗಿ ನಿಮ್ಮ ಮದುವೆನ ಕಣ್ಣು ತುಂಬ ನೋಡಿ ನಾನು ಪ್ರಾಣ ಬಿಡ್ತೀನಿ. ನನ್ನ ಮಗನ್ನ ನಾನು ಅಲ್ಲೇ ಹೋಗಿ ನೋಡ್ತೀನಿ. ಅವನನ್ನು ಇಲ್ಲಿ ಕಳಿಸ್ಕೊಡ್ತೀನಿ. ನಾನು ನಿಮ್ಮನ್ನು ಅಲ್ಲಿಂದಾನೇ ನೋಡಿ ಸಂತೋಷ ಪಡ್ತೀನಿ. ಇದನ್ನ ಬಿಟ್ಟರೆ ನಾನು ನಿಮ್ಮ ಹತ್ರ ಏನೂ ಕೇಳೋದಿಲ್ಲ ಅಶೋಕ್. ನಿಮ್ಮ ಹೆಂಡತಿ ಆಸೆನ ನೀವು ಈಡೇರಿಸ್ತೀರ ಅಲ್ವಾ? ನೀವೇನಾದರೂ ಇದನ್ನು ಈಡೇರಿಸಲಿಲ್ಲ ಅಂದರೆ ನಾನು ಸ್ವರ್ಗ ಸೇರೋದಿಲ್ಲ ಅಶೋಕ್. ಆರ್ತಿ, ಅತ್ತಿಗೆ, ನಾನು ಯಾವ ಕ್ಷಣದಲ್ಲಿ ಬೇಕಾದರೂ ಪ್ರಾಣ ಬಿಡ್ಬೋದು. ಪ್ಲೀಸ್ ಒಪ್ಕೊಳ್ಳಿ ಅಶೋಕ್, ಒಪ್ಕೊಳ್ಳಿ. ಅತ್ತಿಗೆ, ಅಶೋಕ, ಇಲ್ಲ ಅನ್ಬೇಡ, ಒಪ್ಕೊಳ್ಳೋ. ಅವಳ ಆಸೆ ಈಡೇರಿಸೋ. ಅಣ್ಣ ಒಪ್ಕೊಂಬಿಡೋ. ಅದಕ್ಕೆ ಬೇಜಾರು ಮಾಡಬೇಡ. ಅಶೋಕ್, ಪ್ಲೀಸ್ ಒಪ್ಕೊಳ್ಳಿ, ಪ್ಲೀಸ್. ಆಯ್ತು, ನಿನ್ನ ಆಸೆ ಅಂತೆ ಆಗಲಿ. ಅಶೋಕ್, ರೀ, ಏನ್ ಮಾಡ್ತಿದ್ದೀರಾ ನೀವು? ಅರೆ, ಬಟ್ಟೆಲ್ಲ ಯಾಕೆ ಎತ್ಕೊಂಡ್ರಿ? ಭವಾನಿ, ನಾನು ಈಗ ತಾನೇ ಹೊರಗೆ ಒಂದು ದೊಡ್ಡ ಡ್ರಾಮಾ ನೋಡ್ಕೊಂಡು ಬಂದೆ. ಆರತಿ ಗೋಳೋ ಅಂತ ಹತ್ಕೊಂಡು, ಇದು ನನ್ನ ಕೊನೆ ಆಸೆ, ನೀವು ಇನ್ನೊಂದು ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಳ್ಳಿ ಅಂತ ಒಪ್ಪಿಸ್ತಾ ಇದ್ದಾಳೆ. ಅದಕ್ಕೆ ನನ್ನ ಚಿಕ್ಕಪ್ಪ ಮತ್ತು ಚಿಕ್ಕಪ್ಪನ ಮಗಳು ವೇದ ತುಪ್ಪ ಸುರಿತಾ ಇದ್ರು. ಸೊ ಕೊನೆಗೆ ಎಲ್ಲರ ಒತ್ತಾಯಕ್ಕೆ ಮಣಿದು ನಿನ್ನ ತಮ್ಮ ಇನ್ನೊಂದು ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಂಡ್ಬಿಟ್ಟ. ನಮ್ಮ ಮನೆಗೆ ಹೊಸದಾಗಿ ಬರೋ ಸೊಸೆ ಮನೆಗೆ ಬರಬೇಕಾದ್ರೆ ಸೇರನ್ನು ಜಾಡಿಸಿ ಒದಿಯೋದಲ್ಲದೆ ನಮ್ಮನ್ನು ಜಾಡಿಸಿ ಒದಿತಾಳೆ ಅನ್ನೋ ಗ್ಯಾರಂಟಿ ಮೇಲೆ ಈಗಲೇ ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದೀನಿ. ನಿನ್ನ ತಮ್ಮ ಅಶೋಕ್ನ ಮದುವೆ ಹೊಸಬ್ಳ ಜೊತೆ ಆಗ್ತಿದ್ದ ಹಾಗೆ ಅವರಿಬ್ಬರ ತಲೆ ಮೇಲೂ ನಾನೊಂದು 7 ನೀನೊಂದು 7 14 ಅಕ್ಷತೆ ಕಾಳು ಹಾಕಿ ರಾಮ ಸೀತೆ ಕಾಡಿಗೆ ವನವಾಸಕ್ಕೆ ಹೋದ್ರಲ್ಲ, ಹಾಗೆ ಹೊರಟು ಬಿಡೋಣ. ನಾವಾಗ ನಾವು ಹೋಗೋದೇ ಗೌರವ. ಅವಳು ಬಂದ ಮೇಲೆ ಅವಳಿಂದ ಅವಮರ್ಯಾದೆ ಮಾಡಿಸ್ಕೊಂಡು ಹೋಗೋದು ಶ್ರೇಷ್ಠ ಅಲ್ಲ ಭವಾನಿ. ಸಾಧ್ಯನೇ ಇಲ್ಲ. ಒಂದ್ ಮನೆ ಬಿಟ್ಟು ನಾನೆಲ್ಲೂ ಹೋಗಲ್ಲ. ಎಲ್ರಿಗೂ ಈ ಮನೆಯಲ್ಲಿ ಇರೋದಕ್ಕೆ ಎಷ್ಟು ಅಧಿಕಾರ ಇದೆಯೋ ನನಗೂ ಅಷ್ಟೇ ಅಧಿಕಾರ ಇದೆ. ನಾನು ಇಲ್ಲಿ ತನಕ ಒಂದು ಬಿಡುಗಾಸು ಕೇಳಿಲ್ಲ, ಆಸ್ತಿಲ್ ಪಾಲು ಕೇಳಿಲ್ಲ. ಈಗ ಯಾವಳ ಬಂದ್ಬಿಟ್ಟು ಈ ಮನೆ ಬಿಟ್ಟು ಹೋಗೋ ಅಂದ್ರೆ ಹೋಗ್ಬಿಡ್ತೀನಾ? ಭವಾನಿ, ನೀನಿಲ್ಲಿ ಕಿರಿಚಾಡಿದ್ರೆ ನನಗೆ ಮಾತ್ರ ಕೇಳಿಸೋದು. ಕಿವಿ ತೂತು ಬಿದ್ರು ನಂದೇ ಬೀಳ್ಬೇಕು. ಈ ಮನೆ ದೊಡ್ಡ ಅಳಿಯ, ಸ್ವಾಭಿಮಾನಿ ಗಂಡ. ಇಷ್ಟು ದಿನ ಈ ಕಂಪ್ನಿಗೋಸ್ಕರ ಮನೆಗೋಸ್ಕರ ದುಡಿದಿದ್ದೀನಿ.
ನಾಳೆ ಯಾವಳ ಮುಂದೇನೋ ಮರ್ಯಾದೆ ಕಳ್ಕೊಂಡು ಆಮೇಲೆ ಹೋಗೋಕೆ ನನಗೆ ಇಷ್ಟ ಇಲ್ಲ. ಅಲ್ಲ, ನನ್ನ ನಡುವೆ ವಾದ ಯಾಕೆ? ನೀನು ಒಂದು ಬ್ಯಾಗ್ ತಗೊಂಡು ಬಟ್ಟೆನೆಲ್ಲ ಪ್ಯಾಕ್ ಮಾಡಿ ರೆಡಿಯಾಗಿ ಇಟ್ಕೋ. ರೀ, ನಿಮಗೆ ಅವಮಾನ ಆಗೋದಕ್ಕೆ ನಾನು ಬಿಟ್ಬಿಡ್ತೀನಾ? ನಾವು ಇಲ್ಲೇ ಇರ್ತೀವಿ. ಓ, ಭ್ರಮೆ ಭ್ರಮೆ ಅಲ್ಲ, ಸತ್ಯ. ಅಂದರೆ ಅಶೋಕ್ ಮದುವೆ ಆಗದೆ ಇರೋ ಹಾಗೆ ಏನಾದರೂ ಪ್ಲ್ಯಾನ್ ಮಾಡಿದ್ಯಾ? ಇಲ್ಲ. ಹಾಗಾದರೆ ಬಟ್ಟೆ ಪ್ಯಾಕ್ ಮಾಡು. ಅಶೋಕನೇ ಮದುವೆಗೆ ಒಪ್ಪಿಗೆ ಕೊಟ್ಟ ಮೇಲೆ ನಾನು ಮಧ್ಯೆ ಮೂಗು ತುರ್ಸಿ ಕೆಟ್ಟೋಳಾಗೋದಿಲ್ಲ. ಅವನ ಮದುವೆ ಆಗುತ್ತೆ, ಆದರೆ ನಾವು ಕರ್ಕೊಂಡು ಬರೋ ಹುಡುಗಿ ಜೊತೆ ಅವನ ಮದುವೆ ಆಗ್ತಾನೆ. ನಾವು ಕರ್ಕೊಂಡು ಬರೋ ಹುಡುಗಿ ನಮ್ಮ ಮುಂದೆ ಬಾಲ ಬಿಚ್ಚೋದಿಲ್ಲ. ನಾವು ಹೇಳ್ದಾಗೆ ಕೇಳ್ಕೊಂಡು ಬಿದ್ದಿರ್ತಾಳೆ. ಅಂಥವ್ರು ಯಾರಿದ್ದಾರೆ? ನಿಮ್ಮ ತಂಗಿ ದಾಕ್ಷಾಯಣಿ. ಪಪ್ಪ, ಏನಮ್ಮ? ಪಪ್ಪ, ಅಮ್ಮ ಎಲ್ಲೂ ಕಾಣಿಸ್ತಿಲ್ಲ. ನಿಮ್ ರೂಮಲ್ಲಿ ಹುಡ್ಕೋಣ ಅಂತ ಹೋದೆ, ಈ ಲೆಟರ್ ಸಿಕ್ತು. ಲೆಟರ್? ನಿಮ್ಮಮ್ಮ ಬರೆದಿಟ್ಟಿರೋ ಲೆಟ್ರಮ್ಮ. ಯಾರೂ ಕ್ಷಮಿಸೋಕ್ಕಾಗದೇ ಇರೋಂಥ ದೊಡ್ಡ ತಪ್ಪು ಮಾಡಿದ್ರು ನನ್ನನ್ನು ಕ್ಷಮಿಸಿ ಮನೇಲಿ ಇರಿಸ್ಕೊಂಡಿದ್ದಕ್ಕೆ ನನ್ನ ಧನ್ಯವಾದಗಳು. ನನ್ನ ತಪ್ಪಿಗೆ ನನ್ನನ್ನು ಮನೆಯಿಂದ ಆಚೆ ಕಳಿಸಬಹುದಾಗಿತ್ತು, ಆದರೂ ನಿಮ್ಮ ಜೊತೆಲಿರೋ ಅವಕಾಶ ಕೊಟ್ಟಿದ್ದೀರಿ. ಆದರೆ ಇದಕ್ಕೆಲ್ಲ ನಾನು ಅರ್ಹಳಲ್ಲ ಎಂದು ಭಾವಿಸುತ್ತೇನೆ. ನಿಮ್ಮೆಲ್ಲರ ಮುಂದೆ ತಲೆ ಎತ್ಕೊಂಡು ಓಡಾಡೋಕ್ಕೆ ಕಷ್ಟ ಆಗ್ತಿದೆ. ಸ್ವಲ್ಪ ದಿನಗಳ ಮಟ್ಟಿಗೆ ನಾನು ನನ್ನ ತವ್ರ ಮನೆಗೆ ಹೋಗ್ತಿದ್ದೇನೆ. ಅಶೋಕ್ಗೆ ಇನ್ನೊಂದು ಮದುವೆ ಮಾಡೋಕೆ ಹೊರಟಿರೋ ಆರ್ತಿಯ ವಿಷಯ ನನಗೆ ಗೊತ್ತಾಯಿತು. ಒಳ್ಳೆ ಉಪಾಯ. ಅವಳಿಗ ಪೆಟ್ಟು ತಿಂದಿರೋ ಹಾವು ಮುಸ್ಕುಡ್ದೆ ಸುಮ್ಮನೆ ಇರೋದಿಲ್ಲ. ಯಾವುದಕ್ಕೂ ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ಆರ್ತಿ, ಆರ್ತಿ, ಹುಷಾರಿರ್ಲಿಲ್ಲ, ನಿಂತ್ಕೊಳಕ್ ಶಕ್ತಿನೂ ಇರಲಿಲ್ಲ. ಎಲ್ಲಿಗೆ ಹೋಗ್ಬಿಟ್ಲವಳು? ಆರ್ತಿ, ಚಿಕ್ಕಪ್ಪ, ಅಶೋಕ್ ಮದುವೆಗೆ ಒಪ್ತಾನೋ ಇಲ್ವೋ ಅನ್ನೋ ಟೆನ್ಷನ್ ಇತ್ತು. ಆದರೆ ಈಗ ಎಲ್ಲ ಕ್ಲಿಯರ್ ಆಗಿದೆ ಅಲ್ವಾ? ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಮುಂದೇನಮ್ಮ ಪ್ಲಾನು? ಇದೇನು ಚಿಕ್ಕಪ್ಪ ಹೀಗೆ ಮಾತಾಡ್ತಾ ಇದ್ದೀರಾ? ಮದುವೆಗೆ ಒಪ್ಪಿಗೆ ಕೊಟ್ಟ ಮೇಲೆ ಮದುವೆ ಬಗ್ಗೆ ತಾನೇ ಯೋಚನೆ ಮಾಡಬೇಕು. ಈ ಮನೆಗೆ ಸೊಸೆಯಾಗಿ ಬರೋ ಹುಡುಗಿ ಯಾರು, ಅವಳು ಹೇಗಿರಬೇಕು, ಈ ಮನೆಗೆ ಹೊಂದ್ಕೋತಾಳ, ಈ ಮನೆಗೆ ತಗ್ಗಿ ಬಗ್ಗೆ ನಡೀತಾಳ, ಅವೆಲ್ಲ ನೋಡ್ಬೇಕಲ್ವಾ? ಈ ಮನೆಗೆ ಆರ್ತಿ ಅತ್ಕೆ ತರ ಇರೋ ಹುಡುಗಿನೇ ಸೊಸೆಯಾಗಿ ಬರ್ಬೇಕು. ನನ್ನ ಮನಸ್ಸಲ್ಲೂ ಅದೇ ಇರೋದು ವೇದ. ಆರ್ತಿ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ, ಈ ಮನೆನ ಎಷ್ಟು ಚೆನ್ನಾಗಿ ತೂಗಿಸ್ಕೊಂಡು ಹೋಗಿದ್ದಾಳೆ. ಮುಂದೆ ಬರೋ ಹುಡುಗಿ ಕೂಡ ಆರ್ತಿ ಸ್ವಭಾವದೊಳೆ ಆಗಿದ್ರೆ ಈ ಮನೇಲಿ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ನನ್ನ ತಮ್ಮ ಅಶೋಕನ್ ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾಳೆ. ನೀವು ಹೇಳ್ತಾ ಇರೋದೆಲ್ಲ ಸರಿಯಾಗಿದೆಯಲ್ಲ, ಆದರೆ ಯಾಕೋ ಏನೋ ಗೊತ್ತಿಲ್ಲ, ನನಗೆ ಮನಸ್ಸು ಮಂಕಾಗ್ತಿದೆ. ಆರ್ತಿ ಹೀಗಾಯ್ತಲ್ಲ ಅನ್ನೋ ಸಂಕಟ ಒಂದು ಕಡೆ, ಚಿರು ವಿಷಯ
ಇನ್ನೊಂದು ಕಡೆ ಅಶೋಕನ ಪರಿಸ್ಥಿತಿ ಎಲ್ಲ ಒಟ್ಟೊಟ್ಟಿಗೆ ಸೇರಿಕೊಂಡು ನನಗೆ ತಲೆ ಕೆಡ್ತಾ ಇದೆ. ಯಾಕೋ ಏನೋ ಯಾವ ಟೈಮಲ್ಲಿ ಆರ್ತಿಗೆ ಏನಾಗುತ್ತೋ ಅನ್ನೋ ಟೆನ್ಷನ್ ಶುರುವಾಗಿ ನನಗೆ ಏನು ಯೋಚನೆ ಮಾಡೋಕ್ಕೆ ಆಗ್ತಿಲ್ಲಮ್ಮ. ಅರ್ಥ ಆಗುತ್ತೆ ಚಿಕ್ಕಪ್ಪ. ಆದರೆ ಆರ್ತಿ ಚೆನ್ನಾಗಿರ್ಬೇಕಾದ್ರೇ ಅವಳು ಕೊನೆ ಆಸೆ ಅಂತ ನಡೆದ್ರೆ ಅವಳಿಗೂ ಸಮಾಧಾನ. ಮನೆಯಲ್ಲಿ ಇಂಥ ಪರಿಸ್ಥಿತಿ ಇಟ್ಕೊಂಡು ಮುಂದುವರಿಯೋದು ಹೇಗಪ್ಪ ಅಂತ ಯೋಚಿಸೋದಕ್ಕಿಂತ ಇವೆಲ್ಲ ಆರ್ತಿಗೋಸ್ಕರ ಮಾಡ್ತಿದ್ದೀವಿ ಅಂತ ಅನ್ಕೋಬೇಕಷ್ಟೆ. ಸರಿಯಮ್ಮ, ಆರ್ತಿನೂ ಕರೆದುಬಿಡಿ, ಅವಳ ಮುಂದೆನೇ ವಿಷಯನ ಪ್ರಸ್ತಾಪ ಮಾಡೋಣ. ಚಿಕ್ಕಪ್ಪ, ಆರ್ತಿ ನೋಡಿದ್ರ? ಏನೋ ಅಶೋಕ ಹೀಗೆ ಕೇಳ್ತಿದ್ಯಾ? ಆರ್ತಿ ರೂಮಲ್ಲೇ ಇದ್ದಲ್ಲ. ಅದೇ ಚಿಕ್ಕಪ್ಪ, ನಂಗೂ ಟೆನ್ಷನ್ ಆಗ್ತಿರೋದು. ಆರ್ತಿ ರೂಮಲ್ಲಿ ಇಲ್ಲ.